ತ್ಯಜೇತ್ ಧರ್ಮ ದಯಾಹೀನಂ. ತ್ಯಜೇತ್ ಧರ್ಮ, ತ್ಯಾಗ ಮಾಡಬೇಕು ಧರ್ಮವನ್ನು. ಯಾವ ಧರ್ಮದಲ್ಲಿ ದಯಾಗುಣ ಇಲ್ಲ ಆ ಧರ್ಮವನ್ನು ಆ ನಿಸ್ಸಂಕೋಚದಿಂದ ತ್ಯಾಗ ಮಾಡಬೇಕು ಅಂತ ಮಹಾತ್ಮರು ಸುಭಾಷಿತಕಾರರು ಕೂಡ ಹೇಳಿದ್ದಾರೆ. ಅದಕ್ಕೆ ನಮಗೇನಿರಬೇಕು ಅಂತ ಕೇಳಿದ್ರೆ ಆ ದಯಾಗುಣ ಇರಬೇಕು. ಆ ದಯಾ ಧರ್ಮದ ಮೂಲದ. ಅದನ್ನೇ ಶ್ರೀಕೃಷ್ಣ ಪರಮಾತ್ಮನು ಕೂಡ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ವಿವೋತ್ಸವ. ಮೊದಲು ಧರ್ಮದಿಂದಲೇ ಪುರುಷಾರ್ಥವು ಕೂಡ 4 ಇದ್ರೂ ಕೂಡ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಇಟ್ಟಿದ್ದಾರೆ. ಅಲ್ಲಿ ಧರ್ಮಕ್ಷೇತ್ರ ಚಾಲೂ ಮಾಡಿದರೆ ಕೊನೆಗೂ ಕೂಡ ಧರ್ಮ, ಅದು ಧರ್ಮದಿಂದಲೇ ಮುಗಿತದನ್ನುವಂಥ ಮಾತನ್ನು ಹೇಳಿದ್ದಾರೆ. ಧರ್ಮ ಅನ್ನುವಂಥದ್ದು ಈ ಪಾಪವನ್ನು ತೊಳೆಯುವಂಥದ್ದು, ದುಃಖವನ್ನು ಕಳೆಯುವಂಥದ್ದು. ಅದಕ್ಕೆ ಒಬ್ಬ ಕವಿಕಾರರು ಕೂಡ ಹೇಳಿದ್ದಾರೆ, ಧರ್ಮವೆಂಬುವುದೊಂದು ಶ್ರೇಷ್ಠ ತರಗತಿಯ ಸೋಪು, ಅದರ ಪರಿಮಳದಿಂದ ತೃಪ್ತಿ ದೇವರಿಗೆ, ಅದನ್ನು ಹಚ್ಚುವುದರಿಂದ ಮಾರಾಟ ತೆರಿಗೆ ಇಲ್ಲ ಅಂತ ಕವಿಗಳು ಕೂಡ ಹೇಳಿದ್ದಾರೆ. ಧರ್ಮ ಎಂಬುದು ಏನು ಅಂದ್ರೆ ಒಂದು ಶ್ರೇಷ್ಠ ತರಗತಿಯ ಸೋಪು. ಸೋಪು ಅಂದ್ರೆ ಸಾಬಾನ. ಹೆಂಗೆ ಅರಿಬಿ ಮೈಯ ಹೊಲಸಾದ್ರೆ ಸೋಪ್ ಹಚ್ಚಿ ತೊಳಿತೇವೆ, ಹಂಗೆ ನಮ್ಮ ಮನಸ್ಸನ್ನು ತೊಳೆಯುವಂಥದ್ದು ಯಾವುದು ಸೋಪ ಅಂತ ಕೇಳಿದ್ರೆ ಧರ್ಮದ. ಅದಕ್ಕೆ ವಿಹಿತ ಕ್ರಿಯಾಜನ್ಯಂ ಧರ್ಮ ಅಂತ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವೇದಗಳ ಅನುಷ್ಠಾನದಿಂದ ಉತ್ಪತ್ತಿಯಾದಂಥದ್ದು ಧರ್ಮ. ಅದು ಯಾವತ್ತು ಏನು ಮಾಡ್ತಿರ್ತದ ಅಂತ ಕೇಳಿದ್ರೆ ಒಳ್ಳೆಯದನ್ನು ಮಾಡ್ತಿರ್ತದ. ಅದಕ್ಕೆ ಮಹಾತ್ಮರು ಧರ್ಮಬದ್ಧವಾಗಿ ಹೇಳ್ತಾ ಇರ್ತಾರೆ, ಅದಕ್ಕೆ ನೀವು ಧರ್ಮವನ್ನು ಮಾಡಿರಿ. ಧರ್ಮದಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಜಗತ್ತಿನಲ್ಲಿ ಎಲ್ಲರಿಗೂ ಸುಖ ಆಗುತ್ತದೆ. ಒಳ್ಳೆಯ ಧರ್ಮವನ್ನು ಆಚರಣೆ ಮಾಡು. ನಿನಗೆ ಬಂದಂಥದ್ದರಲ್ಲಿ ದೀನರಿಗೆ ನೀನೇನನ್ನು ಮಾಡು, ಅದನ್ನು ಸ್ವಲ್ಪ ದಾನವನ್ನು ಮಾಡು. ಹಣ್ಣಾಗಲಿ ಅರಿವೆ ಆಗಲಿ ಏನೇ ವಸ್ತುಗಳಾದರೂ ಕೂಡ ದಾನ ಮಾಡಿದಿ ಅಂದ್ರೆ ಅದು ಧರ್ಮಕ್ಕದ. ಬರೀ ಹೇಳಿದ್ರೆ ಧರ್ಮ ಆಗೋದಿಲ್ಲ. ಒಬ್ಬಾಕಿ ರಾಣಿ ಏನು ಮಾಡಿದ್ಲು ಅಂತಂದ್ರೆ ದಿನಂಪ್ರತಿ ಇಂಥ ಶ್ರದ್ಧಾನಂದ ಅಜ್ಜಾರ ಮಠಕ್ಕೆ ಬಂದು ಹೋಗ್ತಿದ್ಲು. ಬಂದು ಹೋಗೋದು ಜೊತೆಗೆ ಏನು ಮಾಡ್ತಿದ್ಲು ಅಂತ ಕೇಳಿದ್ರೆ ಬಂದು ಹೋಗ್ತಿದ್ದಿಲ್ಲ. ಈಗ ಯಾರ್ಯಾರ ಇದ್ರಂದ್ರೆ ದೊಡ್ಡ ಮಂದಿ ಬರ್ತಾರೆ, ಬರ್ತಾರೆ, ಕೈ ಬೀಸ್ಕೊತ ಹೋಗ್ತಾರೆ. ಆ ರಾಣಿ ಹಂಗೆ ಮಾಡ್ತಿದ್ದಿಲ್ಲ. ಸಾಯಂಕಾಲ ಬಂದು ಅಂದ್ರೆ ಮಡದಾನ ಮೂಲ್ಯಾನ ಕಸಬರಿ ಇಟ್ಕೊಂಡು ಕಸ ಹೊತ್ಕೋತ ಹೋಗ್ತಿದ್ಲು. ಅವ್ರೆಲ್ಲರೂ ಗಾಬರಿಯಾಗ, ಅವ್ರು ಇಂಥ ಅಗರ್ಭ ಶ್ರೀಮಂತ ರಾಣಿ ಮಡದಾಗ ಕಸ ಒತ್ತಾಳಂದ್ರೆ ಏನಿದು ಕತಿ ಅಂತ ಹೇಳಿ, ಯವ್ವ ನೀವು ಬ್ಯಾಡ್ರಿ ನಾವು ಒತ್ತೇವೆ ಅಂತೇಳಿ ಆಕಿನಿಂದ ಎಷ್ಟು ಮಂದಿ, ಆಕಿನಿಂದ ರಾಣಿಯರಿಂದ ಏನು ದಾಸಿಯರು ಇರ್ತಾರಲ್ಲ ಅವ್ರು 5-6 ಮಂದಿ ಬ್ಯಾಡ್ಯವನ ಒತ್ತೀನಿ ಕಸ ಅಂತಂದ್ರು ಕೂಡ ಹೇ ಇಲ್ಲ. ಅವಾಗ ಆ ಮಠದ ಅಜ್ಜಾರು ಬಂದು, ಯಾಕವ ನಿನ್ನ ದಾಸಿಯರು ರಗಡ ಮಂದಿ ಇದಾರೆ ಒತ್ತಾರೆ, ನಮ್ಮ ಮಠದಾಗೂ ರಗಡ ಮಂದಿ ಶಿಷ್ಯರು ಇದಾರೆ ಒತ್ತಾರೆ ಬಿಡವ, ನೀ ಯಾಕೆ ಇಲ್ಲಪ್ಪ ನಂದು ಜನ್ಮದ ವೃತ್ತಾಂತ ದೊಡ್ಡ ಕಥೆ ಅದು, ಅದನ್ನು ಕೇಳಿದ್ರೆ ನೀವು ಗಾಬರಿ ಹಾಕಿರಿ ಅಂದು. ಏನವ ಅದು ಅಂತ ಹೇಗೆ ಕೇಳಿದ್ರು ಸ್ವಾಮಿಗಳು. ಅವಾಗ ಹೇಳಿದ್ಲಕ್ಕಿ, ಯಪ್ಪ ಹಿಂದಿನ ಜನ್ಮದಲ್ಲಿ ನಾನು ಒಂದು ಕಾಗೆ ಆಗಿದ್ದೆ. ಒಂದು ಸಣ್ಣ ದಾರಿ ಮ್ಯಾಗ ಒಂದು ಹುಡುಗ ಅಮಾಸಿ ದಿನ ಎಡೆ ತೊಗೊಂಬರ್ತಿತ್ತು. ಕಾಲು ಜಾರಿ ಬಿತ್ತದು. ಬಿದ್ದ ಕೂಡಲೇ ಆ ಎಡೆ ತಿನ್ಬೇಕಂತ ಹಾರ್ಯಾರಿ ಬರ್ತಿದ್ದೆ ನಾನು. ಆ ಮಂದಿ ಮತ್ತೆ ದೇವ್ರಿಗೆ ಬರೋರು, ನಿನ್ನ ಗುಡಿಗೆ ಬರೋರು, ಮಠಕ್ಕೆ ಬರೋರು ಮತ್ತೆ ಎದ್ದು ಹೋಗಿದ್ದೆ. ಆ ನನ್ನ ಪಂಕ್ ಏನದಾವಲ್ಲ 2 ಹಾರಿ ಬರೋದು ಎದ್ದು ಹೋಗೋದು, ಹಾರಿ ಬರೋದು ಎದ್ದು ಹೋಗೋದು. ಆ ಕಸ ಹೊಡಗೋದ್ರಿಂದ ಆ ದಾರಿ ಸ್ವಚ್ಛ ಆಗ್ಯದಪ್ಪ. ಮುಂದೆ ಕಾಲಾಂತರದಲ್ಲಿ ನಾ ಸತ್ನದ. ಅವಾಗ ನಾ ಈ ರಾಣಿಯಾಗಿ ಬಂದಿನಿ, ರಾಜ್ಯದ ರಾಣಿ. ಇನ್ನು ನಿನ್ನ ಗುರುವಿನ ಸೇವಾ ಬರೇ ನಾನು ಪಂಕ ಆಗಿ ಗಾಳಿ ಹೊಡೆದಿದ್ದಕ್ಕೆ ಕಾಗಿದ್ದ ಜನ್ಮ ರಾಣಿ ಆಗೀನಿ ಅಂದ್ರೆ ಯಪ್ಪ ಮತ್ತು ಕಾಗಿದ್ದಾಗೆ ಅಟ್ಟು ಮಾಡೀನಿ ಅಂದ್ರೆ ಮನುಷ್ಯ ಜನ್ಮ ಆಗಿ ಬಂದೀನಿ ರಾಣಿ ನಿನ್ನ ಕೃಪಾ ಆಶೀರ್ವಾದದಿಂದ. ಈ ಕಸ ಹೊಡೆದ್ರೆ ಏನು ತಪ್ಪದೆಪ್ಪ, ನಾ ಕಸ ಹೊಡಿತೀನಿ, ನಾ ಎಂದೂ ಬಿಡುವುದಿಲ್ಲ, ಜೀವ ಇರುತ್ತಾನ ಅಂತ ಅಗರ್ಭ ಶ್ರೀಮಂತ ರಾಣಿ ಹೇಳಿದಾಳೆ. ಅದಕ್ಕೆ ಮನುಷ್ಯ ಜನ್ಮ ಏನಾದರೂ ಮಾಡಿ ನಿಮ್ಮ ಮನ್ಯಾಗ ಮಾಡಿದರೆ ತಪ್ಪ ಅನ್ನೋದಿಲ್ಲ ರೀ. ನಾವು ತಾಪಕ್ಕದು ಮನ್ಯಾಗ ತಾಪ. ಅದೇ ಮಠದಾಗ ಬಂದು ಸೇವಾ ಮಾಡಿದ್ರಿ ಅಂದರೆ ತಪಸ್ಸು ಅಂತ ಕರೀತಾರೆ. ತಪಸ್ಸಕ್ಕೂ ತಾಪಕ್ಕ ವ್ಯತ್ಯಾಸ ಭಾಳ ಇಲ್ಲ. ಮನ್ಯಾಗ 100 ವರ್ಷ ದುಡ್ದಿರ್ತಿ, ಮೈ ಹೆಂಗೆ ಹರಿದ್ಕೊಂಡಿರ್ತಿ ಕರೆ, ಆದ್ರೆ ಮಕ್ಕಳು ಸುಮ್ಕೊಂಡಿರ್ತೇನೆ ನೋಡಿ ನಿನ್ನಂತ ಅಂತಾರಿಲ್ಲ. ಮಕ್ಕಳು ಹೆಣ್ಮಕ್ಳಿಗೂ ಮುದುಕಿಯರಿಗೂ ಅಂತಾರೆ, ಗಂಡು ಮಕ್ಕಳು ಅಜ್ಜಗಳಿಗೂ ಅಂತಾರೆ. ಆದ್ರೆ ಮಠದ ಒಳಗೆ ನೀ ಸೇವಾ ಮಾಡಿದಿ ಅಂದ್ರೆ ಶ್ರದ್ಧಾನಂದಪ್ಪ, ಪೂರ್ಣಾನಂದಪ್ಪ, ಶಿವಾನಂದಪ್ಪ ಯಾವ ಜನ್ಮಕ್ಕಾದರೂ ಕೂಡ ನಿನಗೆ ಒಳ್ಳೇದಕ್ಕದ.
ಶ್ರದ್ಧಾ ವಿಶ್ವಾಸದಿಂದ ಸೇವೆಯನ್ನು ಮಾಡು, ಮಾನವ ಜನ್ಮ ಪವಿತ್ರ ಆಗ್ತದೆ. ಇನ್ನು ಮಹಾತ್ಮರು ಇದೇ ವಿಷಯವನ್ನು ನಿಮ್ಮೆಲ್ಲರಿಗೆ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ನಾವು ನೀವೆಲ್ಲರೂ ಕೇಳಿ ಈ ಮನುಷ್ಯದ ಜನ್ಮದಲ್ಲಿ ಧರ್ಮವನ್ನು ಆಚರಣೆಯನ್ನು ಮಾಡೋಣ. ಧರ್ಮ ಅಂದರೆ ಹೇಳೋದಷ್ಟೇ ಅಲ್ಲ, ಏನಾದರೂ ಮಾಡಿದರೆ ಧರ್ಮ. ಆಚಾರೋ ಪರಮೋ ಧರ್ಮ, ಆಚರಿಸೋದೇ ಮುಖ್ಯವಾದಂಥ ಧರ್ಮ. ನಮ್ಮ ಧರ್ಮ ದೊಡ್ಡದಾದ್ರಿ ಅಂತ ಸುಮ್ಮ ಕುಂತ್ರೆ ಏನಾಗೋದು? ಏನೂ ಆಗೋದಿಲ್ಲ. ಒಂದು ಸ್ವಲ್ಪ ಮಠದಾಗ ಸೇವೆ ಮಾಡಿರಿ, ಪುಣ್ಯ ಬರ್ತದೆ. ನಿಮ್ಮ ಮನ್ಯಾಗ ಮಾಡೋದಕ್ಕಿಂತಲೂ ನೀವು ಸಾವಿತನ ಮಾಡಿದ್ರು ಏನೂ ಪುಣ್ಯ ಬರೋದಿಲ್ಲ. ಬಾಡಿಗೆ ಎತ್ತು ದುಡ್ದಂಗೆ ದುಡಿದು ಹೋಗೋದು. ಅದೇ ಗುರುವಿನ ಮಠದಾಗ ಮಾಡಿರಿ, ಕವಿ ಸವಿಲಿ, ಕಿವಿ ಕೇಳಿ ಒಂದು ಸ್ವಲ್ಪ ಸವಿಲಿ. ನಾಲ್ಗಿ ಬರೀ ಸಜ್ಕ ಉಪ್ಪಿಟ್ಟ ತಿಂದು ದಪ್ಪ ಆಗೋದು ಬೇಡ. ಅದು ಶಿವಾಯ ನಮ ಮಂತ್ರ ಒಂದಿಟ್ಟು ಅಲ್ಲಿ ಕೈಗಳು ಸೇವಾ ಮಾಡಲಿ, ಕಾಲುಗಳು ಗುರುವಿನ ಮಠಕ್ಕೆ ಬರಲಿ. ಇದೇ ಧರ್ಮ ಆಚರಿಸುವುದೇ ದೊಡ್ಡ ಧರ್ಮದ, ಅದಕ್ಕಿಂತಲೂ ಹೆಚ್ಚಿನ ಧರ್ಮ ಇಲ್ಲ. ಅದಕ್ಕೆ ನಿಜಗುಂಡ್ರು ಕರುಣದಿಂದ ಅತಿಶಯ ವಧರ್ಮ ಮುಂಟೆ, ಕರುಣಕ್ಕಿಂತಲೂ ಗುಣಕ್ಕಿಂತಲೂ ಹೆಚ್ಚಿನ ಧರ್ಮ ಇಲ್ಲ ಅಂತ ಹೇಳಿದ್ದಾರೆ. ಅದೇ DVG ಅವರು ಕೂಡ ದೀನ ದುರ್ಬಲರಿಂಗೆ ನೀನು ಏನು ಮಾಡು ಅಂದ್ರೆ ಕರುಣೆಯನ್ನು ತೋರಿಸು, ಪ್ರೀತಿಯನ್ನು ತೋರಿಸು, ದಯವನ್ನು ತೋರಿಸು ಅಂತ DVG ಅವರು ಕೂಡ ಆ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂಥ ಒಳ್ಳೆಯ ಸದ್ಬುದ್ಧಿಯನ್ನು ಸದ್ಗುರುನಾಥ ನಿಮ್ಮೆಲ್ಲರಿಗೆ ಕೊಡಲಿ. ನಾನು ಸ್ವಲ್ಪ ಕೆಲಸದನ್ನು ಮತ್ತೆ ಹೋಗ್ತಾ ಇದ್ದೇನೆ, ಅಪ್ಪಾಜಿಯವರಲ್ಲಿ ಕಳಕಳಿ ಕೇಳಿಕೊಂಡು ಅಂತ ಹೇಳುತ್ತೆ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸಾಯಂಕಾಲದಿಂದ ದಾದಳು ಗುರುವೇ.